ಹಾಯ್. ಡೈಲಿ ಒಂದು ಕನ್ನಡ ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡ್ತಿದ್ದೀವಿ. ಅದರಲ್ಲಿ ಇವತ್ತು 9ನೇ ಪೇಪರ್ ಆಗಿರುತ್ತೆ. ನೀವು ಎಲ್ಲ ಪೇಪರನ್ನು ಕೂಡ ಆಲ್ರೆಡಿ ಕಂಟಿನ್ಯೂಸ್ ಆಗಿ ನೋಡ್ತಿದ್ರೆ ಅಂತ ಭಾವಿಸ್ತೀನಿ. ಇದು 9ನೇ ಪೇಪರ್. ಆಲ್ರೆಡಿ 8 ಪೇಪರ್ ಕಂಪ್ಲೀಟ್ ಆಗಿದ್ದಾವೆ. ಪ್ರತಿ ಕ್ವಶನ್ ಪೇಪರಲ್ಲೂ ಕೂಡ 35 ಕ್ವಶನ್ಸು. ಓಕೆನಾ? 35 ಕ್ವಶನ್ಸು ಈಗ ಆಲ್ರೆಡಿ 8 ಕವರ್ ಆಗಿದ್ದಾವೆ. ಇವತ್ತು 9ನೇ ಪೇಪರ್ ಇದು. ಐ ಹೋಪ್ ಇದೆಲ್ಲ ನಿಮಗೆ ಯೂಸ್ ಆಗುತ್ತೆ. ನೀವು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ. ನಾನು ಯಾವುದೇ ರೀತಿಯಾದಂತಹ ವ್ಯಾಕರಣ ಟಾಪಿಕ್ಸ್ ಬಿಟ್ಟು ಉಳಿದ ಟಾಪಿಕ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿರೋದಿಲ್ಲ. ಯಾಕಂದ್ರೆ ವ್ಯಾಕರಣ ಟಾಪಿಕ್ಸ್ ಅಂದ್ರೆ ನಮಗೆ ಅವು ಯಾವಾಗಲೂ ಸ್ಕೋರಿಂಗ್ ಟಾಪಿಕ್ಸ್ ಆಗಿರ್ತವೆ, ರೆಗ್ಯುಲರ್ ಟಾಪಿಕ್ಸ್ ಆಗಿರ್ತವೆ. ಅಲ್ಲಿ ಕ್ವಶನ್ಸು ಮಿಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಅದಕ್ಕೆ ಫೋಕಸ್ ಮಾಡಿರ್ತೀನಿ. ಸಾಹಿತ್ಯಕ್ಕೆ ಫೋಕಸ್ ಮಾಡಲ್ಲ. ಯಾಕಂತ ಅಂದ್ರೆ ಸಾಹಿತ್ಯ ಬಂತ ಹಾಕ್ರಿ, ಗೊತ್ತಿದ್ದ ಹಾಕ್ರಿ, ಗೊತ್ತಿಲ್ಲ ಅಂದ್ರೆ ಬಿಡೋದು ಒಳ್ಳೆ ಲಕ್ಷಣ ಅಂತ ಅನ್ಕೊಳ್ತೀನಿ. ಯಾಕಂತ ಅಂದ್ರೆ ಸಾಹಿತ್ಯ ಅಂದ್ರೆ ನೀವು ಓದೋದು ಸಾಹಿತ್ಯಗಳು ಎಷ್ಟು ಇರ್ತವೆ ಹೇಳಿ, ಜಾಸ್ತಿ ಇರ್ತವೆ. ಹಾಗಾಗಿ ನಾನು ವ್ಯಾಕರಣ ಟಾಪಿಕ್ಸ್ ಏನ್ ಬಂದಿರುತ್ತೋ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳಿರ್ತೀನಿ. ಉಳಿದಿದ್ದನ್ನ ಮಾತ್ರ ನಾನು ಸ್ಕಿಪ್ ಮಾಡಿರ್ತೀನಿ. ಸ್ಕಿಪ್ ಮೀನ್ಸ್ ನಾನು ಅದನ್ನ ಹೇಳಿರೋದಿಲ್ಲ ಇನ್ ಡೀಟೇಲ್ ಆಗಿ ನಾನು ವ್ಯಾಕರಣ ಟಾಪಿಕ್ಸ್ ಏನ್ ಬಂದಿರುತ್ತಲ್ವ ಅದನ್ನ ಕಂಪ್ಲೀಟ್ ಆಗಿ ಹೇಳಿರ್ತೀನಿ. ಅದೇ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲೂ ಕೂಡ ಅದೇ ರಿಪೀಟ್ ಆಗ್ತಿರುತ್ತೆ. ಬೇಕಾದ್ರೆ ನೀವು ಹಳೆ ಪೇಪರ್ ಎಲ್ಲ ನೋಡ್ಕೊಂತ ಬಂದಾಗ ನಿಮಗೆ ಗೊತ್ತಾಗಿರುತ್ತೆ. ಓಕೆನಾ? ಇವತ್ತು ಇದು ಯಾವ್ದಂದ್ರೆ ಇದು ಕೂಡ ಕೋಆಪರೇಟಿವ್ ಇನ್ಸ್ಪೆಕ್ಟರ್. ನಿನ್ನೆ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಪೇಪರ್ ಮಾಡುವಲ್ಲ, ಕೋಆಪರೇಟಿವ್ ಸೊಸೈಟಿ ಪೇಪರ್, ಅದು ನಾನ್ ಹೆಚ್ಚಿಗೆ ಆಗಿತ್ತು. ಓಕೆನಾ? ನಾನ್ ಕಲ್ಯಾಣ ಕರ್ನಾಟಕ. ಇವತ್ತು ಕಲ್ಯಾಣ ಕರ್ನಾಟಕ. ಇದು ಹೆಚ್ಚಿಗೆ ಪೇಪರ್ ಆಗಿರುತ್ತೆ. ಓಕೆನಾ? ಕೋಡ್ ನಂಬರ್ ಬೇಕಾದ್ರೆ ನೋಡ್ಕೋಬಹುದು. ಇದು KPSC ಪೇಪರ್ 565 ಪಿ ವರ್ಷನ್ ಕೋಡ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ನೇ ಕ್ವಶನ್ ಏನಿದೆ, 31ನೇ ಕ್ವಶನ್. ಓಕೆನಾ? ಆಲ್ರೆಡಿ ಬೇರೆ ಬೇರೆ ಟಾಪಿಕ್ ಅಲ್ಲಿ ಬಹಳ ಸೇಮ್ ಇರೋದೇ ಟಾಪಿಕ್ಸ್ ಬಂದಿದೆ. ಹಾಗಾಗಿ ಇದರಲ್ಲಿ ಎಕ್ಸ್ಪ್ಲನೇಷನ್ ಡೀಟೇಲ್ ಆಗಿ ಮಾಡ್ತಿರಲ್ಲ ನಾನು. ಯಾವ್ದಂದ್ರೆ ಅಲಂಕಾರ ಒಂದು ಚಾಪ್ಟರ್ ಇದೆ, ಅಲಂಕಾರ. ಆ ಚಾಪ್ಟರ್ ನ ಮಾತ್ರ ಇದರಲ್ಲಿ ಡೀಟೇಲ್ ಆಗಿ ಮಾಡ್ತೀನಿ. ಉಳಿದದ್ದು ಎಲ್ಲದನ್ನು ಕೂಡ ಕ್ವಶನ್ಸ್ ಅಲ್ಲಿ ಎಲ್ಲ ಚಾಪ್ಟರ್ ಕೂಡ ಆಲ್ರೆಡಿ ನಾವು ಬೇರೆ ಬೇರೆ ಕ್ಲಾಸ್ ಅಲ್ಲಿ ಹೇಳಿರೋದ್ರಿಂದ ಇದರಲ್ಲಿ ಆನ್ಸರ್ ಮಾತ್ರ ಹೇಳ್ತೀನಿ. ಒಂದ್ಸರಿ ಜಸ್ಟ್ ಗ್ಲಾನ್ಸ್ ಮಾಡ್ತೀನಿ, ನಂಗೆ ಹೇಳ್ತೀನಿ. ಬೇಕಂದ್ರೆ ಅದೇ ಸ್ಲೈಡ್ಗೆ ಬೇರೆ ಕಡೆ ಹಳೆ ಪೇಪರ್ಗೆ ಹೋಗಿ ಅದನ್ನ ಇಲ್ಲಿ ಬಂದಿದೆ ನೋಡಿ ಅಂತ ಹೇಳಿ ಮುಂದೆ ಹೋಗ್ತೀನಿ. ಓಕೆನಾ? ಅಲಂಕಾರ ಮಾತ್ರ ಇದರಲ್ಲಿ ಡೀಟೇಲ್ ಆಗಿ ಕವರ್ ಮಾಡ್ತೀನಿ. ಯಾಕಂದ್ರೆ ಈ ಕಳೆದ ಎಲ್ಲ ಚಾಪ್ಟರ್ ಅಲ್ಲಿ ಕೂಡ ಮೇಲ್ಮೇಲೆ ಹೇಳ್ಕೊಂಡ್ ಬಂದೇನೆ ಅಲಂಕಾರನ. ಈ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ಮುಗಿಸ್ತೀನಿ. ಓಕೆ? ಒಂದನೇ ಕ್ವಶನ್ 31 ಕ್ವಶನ್ ಏನಿದೆ, ಇವುಗಳಲ್ಲಿ ಯಾವುದು ಅಚ್ಚ ಕನ್ನಡದ ಭಾಷೆಯ ಪದ ಅಲ್ಲ ಅಂತ ಕೇಳಿದಾನೆ. ಯಾವ್ದು ಅಲ್ಲ ಅಂತ ಕೇಳಿದಾನೆ ಅಂದ್ರೆ 3 ಅಚ್ಚ ಕನ್ನಡದ ಭಾಷೆಗಳಿವೆ. ಅದರಲ್ಲಿ ಒಂದು ಯಾವ್ದಲ್ಲ ಅಂತ ಕೇಳಿದಾನೆ. ಅಚ್ಚ ಕನ್ನಡದ ಭಾಷೆ ಅಲ್ಲ ಅಂದ್ರೆ ಮುಗಿಲು ಅಚ್ಚ ಕನ್ನಡದ ಭಾಷೆ ಹೌದು, ಕಡಲು ಹೌದು, ನೆರಳು ಹೌದು, ಪಿಂಚಣಿ ಇದು ಅಚ್ಚ ಕನ್ನಡದ ಭಾಷೆ ಅಲ್ಲ. ಓಕೆನಾ? ಹಾಗಾದ್ರೆ ಕಮೆಂಟ್ ಮಾಡಿ ನನಗೆ ಪಿಂಚಣಿ ಯಾವ ಭಾಷೆ ಆಗಿರುತ್ತೆ ಅಂತಂದು. ಅಂದ್ರೆ ಇದು ಅಚ್ಚ ಕನ್ನಡದ ಭಾಷೆ ಅಂತೂ ಅಲ್ಲ. ಹಾಗಾದ್ರೆ ಇದು ಯಾವುದರ ಭಾಷೆ ಆಗಿದೆ ಅಂತಂದು ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಅದು ಪೋರ್ಚುಗೀಸೋ, ಅರಬ್ಬಿನೋ, ಪಾರ್ಸಿನೋ, ಹಿಂದೂಸ್ತಾನಿನೋ, ಇದ್ರಲ್ಲಿ ಯಾವ್ದಂತಂದು ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ 32 ಮತ್ತು, ಆದರೆ, ಇಲ್ಲವೇ, ಅಥವಾ ಇವು ವ್ಯಾಕರಣವು ಯಾವುವು ಅಂತೂ ಕೇಳ್ತಾರೆ ಅಂತ. ಓಕೆನಾ? ಮತ್ತು, ಆದರೆ, ಅಥವಾ ಇಲ್ಲವೇ, ಇವೆಲ್ಲವೂ ಯಾವುದರಲ್ಲಿ ಬರುವಂತಹ ವ್ಯಾಕರಣ ಅವ್ಯಯನೋ, ತದ್ದಿತಾಂತನೋ, ಕೃದಂತನೋ, ಭಾವನಾಮನೋ ಅಂತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಅಂದ್ರೆ ಅವ್ಯಯ. ಓಕೆನಾ? ಅವ್ಯಯ ಹೆಂಗ್ ಫೈಂಡ್ ಔಟ್ ಮಾಡ್ಕೊಂಡ್ ಅಂತ ಕೂಡ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಓಕೆ? 33 ಸಂತೆ ಎಂಬ ಪದವನ್ನು ಬಿಡಿಸಿ ಬರ್ರಿ ಅಂತ ಅಂದ್ರೆ ಇದು ಸ ಪ್ಲಸ್ ಅ ಪ್ಲಸ್ ನ ಆಮೇಲೆ ತ ಆಮೇಲೆ ಇದು ಫುಲ್ ಕೂಡ್ಸಿದ್ರೆ ಏನಂದ್ರೆ ಆಗುತ್ತೆ ಅಂದ್ರೆ ಸಂತೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಅವಳು ಮನೆಗೆ ಹೋದಳು, ಅವಳು ಮನೆಗೆ ಬಂದಳು. ಈ ಪದವನ್ನ ನಿಮ್ದೇ ಆದ ವಾಕ್ಯದಲ್ಲಿ ಹೇಳಿ ಅಂತ ಹೇಳಿದ್ರೆ ಅವಳು ಮನೆಗೆ ಹೋಗಿ ಬಂದಳು. ಆಪ್ಷನ್ 3 ರೈಟ್ ಆನ್ಸರ್. ಅವಳು ಮನೆಗೆ ಹೋಗಿ ಬಂದಳು. ದೊಡ್ಡ ಪದನ ನಿಮ್ದೇ ವಾಕ್ಯದಲ್ಲಿ ಶಾರ್ಟ್ ಆಗಿ ಹೇಳೋದಂದ್ರೆ ಹಂಗೆ. ನೆಕ್ಸ್ಟ್ ಇದರಲ್ಲಿ ಯಾವ್ದ್ರಲ್ಲಿ ರಾಂಗ್ ಇದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಎರರ್ ಡಿಟೆಕ್ಷನ್ ಇಂಗ್ಲಿಷ್ ಅಲ್ಲಿ ಬರುತ್ತಲ್ವಾ ಆ ರೀತಿ. ಓಕೆನಾ? ಕಾಯಕವೇ ಕೈಲಾಸ ಎಂಬುದನ್ನು ಸದಾ ನೆನಪಿಡಬೇಕು. ಕಾಯಕವೇ ಕೈಲಾಸ ಎಂಬುದನ್ನು ಸದಾ ನೆನಪಿಡಬೇಕು. ಇದಕ್ಕೆ ರೈಟ್ ಆನ್ಸರ್ ತಪ್ಪಿಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ. ಓಕೆನಾ? ನೆಕ್ಸ್ಟ್ 36 ಕ್ವಶನ್ ಏನಿದೆ, ತಪ್ಪಾದ ಜೋಡಿಗಳನ್ನು ಗುರುತಿಸಿ. ಇದು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ವರ್ಣೋತ್ಪತ್ತಿ ಸ್ಥಾನಗಳಂತ ಬರ್ತವೆ ನೋಡ್ರಿ. ವರ್ಣೋತ್ಪತ್ತಿ ಸ್ಥಾನಗಳಂತ ಬರುತ್ತಲ್ವಾ ಅದರಲ್ಲಿ ಕಂಡು ಬರ್ದಿದ್ದು. ಓಕೆನಾ? ಪ ಇದು ಅಷ್ಟೇ ರೈಟು, ಚ ಇದು ಕಂಠೆ ರೈಟು, ನ ನ ಇದು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಮೂರ್ಧನ್ಯದಲ್ಲಿ ಬರುತ್ತೆ. ಮೂರ್ಧನ್ಯ ಅಲ್ಲ, ಇದು ನಾಸಿಕ ಮೂಗೆಲ್ಲ ಉಚ್ಚಾರಣೆ ಮಾಡ್ತೀವಲ್ವಾ ಅದರಲ್ಲಿ ನಾಸಿಕದಲ್ಲಿ ಬರೋದು ನ. ಹಾಗಾಗಿ ಇದು ಬರೋದು ನ ಬರೋದು ನಾಸಿಕದಲ್ಲಿ ಬರುತ್ತೆ. ನಾಸಿಕ. ಹಾಗಾಗಿ ಇದು ರಾಂಗ್ ಇದು. ಓಕೆನಾ? ಡ ಇದು ಮೂರ್ಧನ್ಯ, ಇದು ಕೂಡ ರೈಟ್. ಇದನ್ನ ನಾನು ಹಿಂದಿನ ಕ್ಲಾಸಲ್ಲಿ ಎಲ್ಲಿ ಹೇಳಿದ್ದೀನಿ ಅಂತ ಅಂದ್ರೆ ನಿಮಗೆ ತೋರಿಸ್ತೀನಿ ಇವಾಗ.
ನಿನ್ನೆ ಕ್ಲಾಸಲ್ಲಿ ಆಲ್ರೆಡಿ ಇದನ್ನ ಹೇಳ್ಬಿಟ್ಟಿದ್ದೀನಿ ನಾನು. ಓಕೆನಾ, ಇಲ್ಲಿದೆ ನೋಡಿ. ನಿನ್ನೆ ಕ್ಲಾಸಲ್ಲಿ ಆಲ್ರೆಡಿ ಇದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ಓಷ್ಟದಲ್ಲಿ ಯಾವ್ಯಾವ ಬರ್ತವೆ? ಉ, ದೊಡ್ಡ ಉ, ಪ, ಪ, ಬ, ಬ, ಮ. ಇದು ಓಷ್ಟದಲ್ಲಿ ಬರುವಂಥದ್ದು. ಓಕೆನಾ, ಇದು ಓಷ್ಟದಲ್ಲಿ ಬರೋದು. ಓಕೆ, ನೆಕ್ಸ್ಟ್ ಜೂಮ್ ಮಾಡ್ತೀನಿ. ದಂತ್ಯದಲ್ಲಿ ತ, ತ, ದ, ದ, ಲ, ಸ. ಇದು ದಂತ್ಯದಲ್ಲಿ. ತಾಲವ್ಯದಲ್ಲಿ ಇ, ಈ, ಚ, ಛ, ಜ, ಝ, ಞ, ಯ, ಶ. ಇದು ತಾಲವ್ಯದಲ್ಲಿ. ಮೂರ್ಧನ್ಯದಲ್ಲಿ ರು, ಟ, ಟ, ಡ, ಡ, ಣ, ರ, ಶ. ಇದು ಮೂರ್ಧನ್ಯದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕಂಠದಲ್ಲಿ ಅ, ಆ, ಕ, ಕ, ಗ, ಘ, ಞ, ಹ ಮತ್ತು ವಿಸರ್ಗ ಕಂಡುಬರೋದು ಕಂಠದಲ್ಲಿ. ನೆಕ್ಸ್ಟ್ ನಾಸಿಕದಲ್ಲಿ ಞ, ಞ, ನ, ನ. ಇದೇ ಕ್ವಶನ್ ಬಂದಿರೋದು. ಓಕೆನಾ, ನ, ಮ. ನೆಕ್ಸ್ಟ್ ಕಂಠ ತಾಲವ್ಯದಲ್ಲಿ, ತಾಲವ್ಯ ಅಂದ್ರೆ ಕಿರು ನಾಲಿಗೆ. ಓಕೆನಾ, ಯ, ಯ, ಐ. ಇದು ಕಂಠ ತಾಲವ್ಯ. ಕಂಠೋಷ್ಟದಲ್ಲಿ ಓ, ಓ, ಔ. ಇವು ಕಂಠೋಷ್ಟೆ. ನೆಕ್ಸ್ಟ್ ಕಂಠನಾಸಿಕ ಅಂದ್ರೆ ಸೊನ್ನೆ ಕಂಡುಬರೋದು ಕಂಠನಾಸಿಕ. ದಂತೋಷ್ಟೆ ಅಂದ್ರೆ ಹಲ್ಲು ಮತ್ತು ತುಟಿಯ ಅದರ ಮೂಲಕ ಉಚ್ಚಾರಣೆ ಪಡುವವನ್ನ ಕಂಠ ದಂತೋಷ್ಟೆ ಅಂತೀವಿ. ಅದು ಓ ಆಗಿರ್ತದೆ. ಓಕೆನಾ, ಇದು ನಿನ್ನೆ ಕ್ಲಾಸಲ್ಲಿ ಕವರ್ ಆಗಿದೆ. ಓಕೆ, ಹಾಗಾಗಿ ಇದರಲ್ಲಿ ನಾನು ಬರೆದು ಎಕ್ಸ್ಪ್ಲೇನ್ ಮಾಡಿಲ್ಲ. ನೆಕ್ಸ್ಟ್ ಯಾವ್ದಿದೆ? 37ನೇ ಕ್ವಶನ್. ನೆಕ್ಸ್ಟ್ 37. ಛಂದಸ್ಸಿನ ಆಲ್ರೆಡಿ ನಾನು ಹೇಳಿದ್ದೀನಿ ನಿನ್ನೆ ಕ್ಲಾಸಲ್ಲಿ. ಹಾಗಾಗಿ ಇದರಲ್ಲೂ ಕೂಡ ಇದು ಕೃತಿ ಬಿಡು. ಇದು ಇದ್ರ ಬಗ್ಗೆ ಹೇಳಿಲ್ಲ ನಾನು, ಬಟ್ ಛಂದಸ್ ಬಗ್ಗೆ ಚಾಪ್ಟರ್ನ ಕವರ್ ಮಾಡಿದ್ದೀನಿ. ಛಂದಸ್ಸು ಕೃತಿ ಅಲ್ಲ ಯಾವ್ದಂದ್ರೆ ಶಬ್ದಮಣಿ ದರ್ಪಣ ಛಂದಸ್ಸಿನ ಕೃತಿ ಅಲ್ಲ. ಛಂದೋಬದಿ ಹೌದು, ಛಂದಾನುಶಾಸನ ಹೌದು, ಸಂಗೀತ ರತ್ನಾಕರ ಹೌದು, ಶಬ್ದಮಣಿ ದರ್ಪಣ ಛಂದಸ್ಸು ಕೃತಿ ಅಲ್ಲ. ನೆಕ್ಸ್ಟ್ 38. ಹುಳಿ ದ್ರಾಕ್ಷಿ. ಹುಳಿ ದ್ರಾಕ್ಷಿ ಅಂತಂದ್ರೆ ಒಂದು ಬಗೆಯ ದ್ರಾಕ್ಷಿ, ಅಸೂಯೆ ಪಡು, ಕೈಗೆಟಕದಿರು ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಅಂತ ಕೈಗೆಟಕದಿರು. ನನಗೆ ಕೈಲಿ ಆಗದೆ ಇರೋದನ್ನ ನಾನು ಹುಳಿ ದ್ರಾಕ್ಷಿ ಅನ್ನೋ ತರ ಟ್ರೀಟ್ ಮಾಡ್ತೀನಿ ಅಂತ. ಓಕೆನಾ, ನೆಕ್ಸ್ಟ್ ಇಂಥವರು ಉಂಟೆ. ಇಲ್ಲಿ ಗೆರೆ ಎಳೆದ ಪದ ಪರಿಣಾಮವಾಚಕ, ಗುಣವಾಚಕ, ಭಾವವಾಚಕ, ಪ್ರಕಾರವಾಚಕ. ಇದನ್ನು ಕೂಡ ನಾನು ಹಳೆ ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ ನಿಮಗೆ. ಯಾವ್ದು ವಾಚಕ ಅಲ್ವಾ? ಇಲ್ಲಿ ಬಂದಿದೆ ನೋಡ್ರಿ ಕ್ವಶನ್. ಸೇಮ್ ಕ್ವಶನ್ ಅದೇ, ಬಟ್ ರಿಪೀಟ್ ಅಲ್ಲ, ಬಟ್ ಅದೇ ಟಾಪಿಕ್. ಓಕೆನಾ, ಅದೇ ಟಾಪಿಕ್. ಒಂದು ನಿಮಿಷ. ಇಲ್ಲಿ ನೋಡ್ರಿ, ವಸ್ತುವಾಚಕ. ಅದರಲ್ಲಿ ರೂಢನಾಮ, ಅಂಕಿತನಾಮ ಅಂತ ಬರುತ್ತೆ. ಅನ್ವರ್ತನಾಮ ಅಂತ ಬರುತ್ತೆ. ಓಕೆನಾ, ರೂಢನಾಮ ಅಂದ್ರೆ ರೂಢಿಯಿಂದ ಬಂದಂಥದ್ದು. ಅಂಕಿತನಾಮ ಅಂದ್ರೆ ಅದು ಆಲ್ರೆಡಿ ವ್ಯವಹಾರಕ್ಕೆ ಸಿಕ್ಕಂತ ಸೀತೆ, ಗೋಪಾಲ, ರಾಮ ಈ ರೀತಿ ಹೇಳಿದ. ಅನ್ವರ್ತಕ ನಾಮ ಅಂದ್ರೆ ಕುರುಡ, ಕುಂಟ ಆ ರೀತಿ ಬರೋದು. ನೆಕ್ಸ್ಟ್ ಅದರಲ್ಲೇ ಗುಣವಾಚಕ ಅಂತ ಬರುತ್ತೆ. ನೆಕ್ಸ್ಟ್ ಗುಣವಾಚಕ. ನಿಮಿಷ, ಗುಣವಾಚಕ ಅಂತ ಬರುತ್ತೆ. ಗುಣವಾಚಕದಲ್ಲಿ ವಸ್ತುವಿನ ಗುಣ ರೀತಿ ತಿಳಿಸ್ತತಿ. ಕೆಂಪು ಬಟ್ಟೆ, ದೊಡ್ಡ ಮರ, ಹಳೆಯ ಬೀಗ. ಇದು ಗುಣವಾಚಕತೆಗೆ ಉದಾಹರಣೆ. ನೆಕ್ಸ್ಟ್ ಸಂಖ್ಯಾವಾಚಕ ಅಂತ ಬರುತ್ತೆ. ಸಂಖ್ಯಾವಾಚಕ ಅಂತ ಅಂದ್ರೆ ಸಂಖ್ಯೆಯನ್ನು ತಿಳಿಸುವ ಶಬ್ದಗಳು. ಸಂಖ್ಯೆಯನ್ನು ತಿಳಿಸುವ ಶಬ್ದಗಳಾಗಿರ್ತದೆ. 1, 6, 10, 100. ಇದು ಸಂಖ್ಯಾವಾಚಕಗಳಾಗಿರ್ತದೆ. ಆಮೇಲೆ ಸಂಖ್ಯೆಯ ವಾಚಕ ಅಂತ ಬರುತ್ತೆ. ಇನ್ನೊಂದು, ಇದು 4ನೇದು. ಸಂಖ್ಯೆಯ ವಾಚಕ ಅಂದ್ರೆ 3ನೇಯ, 4ರು, 5ನೇಯ, 4ನೇಯ ಈ ರೀತಿ ಬಂತಂದ್ರೆ ಸಂಖ್ಯೆಯ ವಾಚಕಗಳು. ನೆಕ್ಸ್ಟ್ ಭಾವನಾಮ ಅಂತ ಬರುತ್ತೆ. 5ನೇದು ಭಾವನಾಮ. ನೆಕ್ಸ್ಟ್ ಅದು ಭಾವನಾಮ. ಸಾರಿ, ಇದು ಕಪ್ಪು, ಬಿಳುಪು, ಹಿರಿಮೆ ಇದ್ರ ಬಗ್ಗೆ ತಿಳಿಸುತ್ತೆ. ನೆಕ್ಸ್ಟ್ ಪರಿಣಾಮವಾಚಕ ಅಂತ ಬರುತ್ತೆ. ಇನ್ನೊಂದು 6ನೇದು ಅಳತೆ, ಪ್ರಮಾಣ, ಗಾತ್ರ ಇದ್ರ ಬಗ್ಗೆ ತಿಳಿಸೋದು. ಪರಿಣಾಮ ಅಂದ್ರೆ ಅಷ್ಟು ಪ್ರಮಾಣ, ಇಷ್ಟು ಪ್ರಮಾಣ, ಹಲವು ಪ್ರಮಾಣ, ಕೆಲವು, ಅನಿತು ಈ ತರ ಬರೋದು ಪರಿಣಾಮವಾಚಕಗಳು. ನೆಕ್ಸ್ಟ್ ಪ್ರಕಾರವಾಚಕಗಳು ಅಂತ ಬರುತ್ತೆ. ಪ್ರಕಾರ ಅಂದ್ರೆ ಅಂತಹ ಪ್ರಕಾರ, ಇಂತಹ ಪ್ರಕಾರ, ಇಂತಹ ಇದು ಬರೋದು. ಇವೆಲ್ಲ ಪ್ರಕಾರವಾಚಕಗಳು. ನೆಕ್ಸ್ಟ್ ದಿಗ್ವಾಚಕಗಳು ಅಂತ ಬರ್ತವೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇವು ಎಲ್ಲವೂ ದಿಗ್ವಾಚಕಗಳು. ನೆಕ್ಸ್ಟ್ ಇದರಲ್ಲೇ ಮುಂದುವರೆದ ಏನ್ ಬರ್ತಂದ್ರೆ ಸರ್ವನಾಮ. ಇದ್ರ ಮೇಲೂ ಕೂಡ ಕ್ವಶನ್ ಬಂದಿದೆ. ನೆಕ್ಸ್ಟ್ ಈ ಬಿಡಿಸ್ತಿದ್ದೀನಲ್ವಾ ಅದೇ ಪೇಪರ್ ಅಲ್ಲಿ, ಇದರಲ್ಲೇ ಹೇಳ್ಬಿಡ್ತೀನಿ. ಸರ್ವನಾಮ ಅಂದ್ರೆ ಪ್ರಥಮ ಪುರುಷ ಸರ್ವನಾಮ ಅಂದ್ರೆ ಪುರುಷಾರ್ಥಕ ಸರ್ವನಾಮ ಅಂತ ಬರುತ್ತೆ. ಅದರಲ್ಲಿ ಅವನು, ಇವನು, ಅವಳು, ಇವಳು ಈ ರೀತಿಯು ಸಿಂಗುಲರ್. ಇದು ಪ್ಲೂರಲ್, ಅವರು, ಇವರು. ಓಕೆನಾ, ಅದು ಇದು ಅಂತ ಬಂದ್ರೆ ಅವು, ಇವು. ನೆಕ್ಸ್ಟ್ ಮಧ್ಯಮ ಪುರುಷ ಸರ್ವನಾಮ ಅಂದ್ರೆ ನೀನು, ನೀವು. ಓಕೆನಾ, ಉತ್ತಮ ಪುರುಷ ಸರ್ವನಾಮ ಅಂದ್ರೆ ನಾನು, ನಾವು. ಆತ್ಮಾರ್ಥಕ ಅಂದ್ರೆ ತಾನು, ತಾವು. ಇದಿಷ್ಟು ಸ್ಲೈಡ್ ಮೇಲೂ ಕೂಡ ಕ್ವಶನ್ಸ್ ಬಂದಿದೆ. ಓಕೆನಾ, ಐ ಹೋಪ್ ಇದು ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ನಾನು ಅಲ್ಲೇ ಮತ್ತೆ ಇನ್ನೊಂದ್ಸರಿ ಬರೆದು ಹೇಳಿದ್ರೆ ಟೈಮ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಂಗೆ ನಿಮಗೆ ಸ್ಕಿಪ್ ಮಾಡಿ ಹಳೆದನ್ನೇ ಬರೆದಿರೋದನ್ನೇ ತೋರಿಸಿದೆ. ಓಕೆ, ನೆಕ್ಸ್ಟ್ 40ನೇ ಕ್ವಶನ್. ನೆಕ್ಸ್ಟ್ 40. ಅವ್ಯಾಯಿ ಭಾವ ಸಮಾಸ ಯಾವುದು? ಅವ್ಯಾಯಿ ಭಾವ
ಸಮಾಸ ಯಾವ್ದು ಅಂತ ಕೇಳಿದಾನೆ. ಅವ್ಯಯಭಾವ ಸಮಾಸ, ದ್ವಿಗು ಸಮಾಸ. ಇದನ್ನ ಗ್ರೂಪಲ್ಲಿ ಹಾಕಿದಾಗ ಎಲ್ಲರೂ ಅಂಶಿ ಸಮಾಸ ಅಂತ ಮಾಡಿದ್ರಿ, ಬಟ್ ಕೀ ಆನ್ಸರ್ ದ್ವಿಗು ಸಮಾಸನೇ ಕೊಟ್ಟಿದ್ದಾನೆ. ನೆಕ್ಸ್ಟ್ ಕ್ವಶನ್ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಹಿಂದೆ ಹೋಗಿ ಅದರಲ್ಲಿ ಬಂದಿದೆ ನೋಡ್ರಿ. ನೀನು, ನೀವು ಇವು ಯಾವುದಕ್ಕೆ ಅಂತ. ಓಕೆನಾ. ಉತ್ತಮ ನಾನು, ಮಧ್ಯಮ ನೀನು ಅಂತ ಈ ರೀತಿ ನೆನ್ಪಿಟ್ಕೊಡ್ರಿ. ಇದಕ್ಕೆ ರೈಟ್ ಆನ್ಸರು ಮಧ್ಯಮ ಪುರುಷ ಸರ್ವನಾಮ. ನೆಕ್ಸ್ಟ್ ಕಂದ ಪದ್ಯದ ಮೇಲಾರ್ಧದಲ್ಲಿ ಮಾತ್ರೆಗಳ ಸಂಖ್ಯೆ ಎಷ್ಟು? ಕಂದ ಪದ್ಯದಲ್ಲಿ ಮೊನ್ನೆ ಹೇಳಿದೆ, ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, 4 ಸಾಲುಗಳು. ಕಂದ ಪದ್ಯದಲ್ಲಿ 4 ಸಾಲು ಬರ್ತವೆ. ಒಂದ್ ಸಣ್ಣದು, ಒಂದ್ ದೊಡ್ಡದು, ಒಂದ್ ಸಣ್ಣದು, ಒಂದ್ ದೊಡ್ಡದು. ಓಕೆನಾ. ಇದರಲ್ಲಿ ಎಷ್ಟು ಇರ್ತವೆ ಅಂದ್ರೆ, ಇದರಲ್ಲಿ 12 ಇರ್ತವೆ, ಇದರಲ್ಲಿ 20 ಇರುತ್ತೆ. ಇದು 12, ಇದು 20. ಓಕೆನಾ. ಈಗ ಇವೆರಡನ್ನು ಸೇರಿಸಿದಾಗ 32, ಇದೆರಡು ಸೇರಿಸಿದಾಗ 32, ಇವೆರಡು ಸೇರಿಸಿದಾಗ 64. ಇದರಲ್ಲಿ ಏನ್ ಕೇಳಿದ್ರೆ, ಕಂದ ಪದ್ಯದಲ್ಲಿ ಮೊದಲಾರ್ಧದಲ್ಲಿ ಮಾತ್ರೆಗಳ ಸಂಖ್ಯೆ ಎಷ್ಟು? ಮೊದಲಾರ್ಧದಲ್ಲಿ ಫಸ್ಟ್ ಮೊದಲಾರ್ಧದಂತ ಅಂತ ಅಷ್ಟೇ ಕೇಳಿದ್ದೇನೆ. ಅರ್ಧ ಅಂದ್ರೆ 4 ಲೈನ್ ನಲ್ಲಿ 2 ಲೈನ್ ಅಂದ್ರೆ 32. ಇದಕ್ಕೆ ರೈಟ್ ಆನ್ಸರ್ 32. ಓಕೆ. ನೆಕ್ಸ್ಟ್ 32. ಇದಕ್ಕೆ ರೈಟ್ ಆನ್ಸರ್ ಇಲ್ಲಿ 32. ಟೋಟಲ್ ಕೇಳಿದ್ರೆ ಓಕೆನಾ. ನೆಕ್ಸ್ಟ್ 43ನೇ ಕ್ವಶನ್. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಈ ವಚನದ ವಚನಕಾರರು ಯಾರು? ಮಾದರ ಚೆನ್ನಯ್ಯ, ದೋಹಾರ ಕಕ್ಕಯ್ಯ, ಜೇಡರ ದಾಸಿಮಯ್ಯ, ಅಂಬಿಗರ ಚೌಡಯ್ಯ ಅಂತ ಕೇಳಿದ್ರೆ 43ಗೆ ರೈಟ್ ಆನ್ಸರು ಜೇಡರ ದಾಸಿಮಯ್ಯ. ನೆಕ್ಸ್ಟ್ ಓಕೆನಾ. ಇದಕ್ಕೆ ಜೇಡರ ದಾಸಿಮಯ್ಯ. ನೆಕ್ಸ್ಟ್ 44. ಹೆದರು ಈ ಕ್ರಿಯಾಪದ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ, ವರ್ತಮಾನ ಅಂತ ಕೇಳಿದಾನೆ. ಇದು ಕೂಡ ನಾನು ಆಲ್ರೆಡಿ ನಿನ್ನೆ ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ. ಬೇಕಂದ್ರೆ ಅದನ್ನ ತೋರಿಸ್ತೇನೆ. ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ಆಗ್ಲೇ. ಇಲ್ಲಿದೆ ನೋಡಿ. ಇದು ಅದರಲ್ಲಿ ಏನ್ ಕಂಡು ಬರ್ತಾವ ಅಂದ್ರೆ, ಈ ಟಾಪಿಕ್ ಅಲ್ಲಿ ಇದು ಯಾವಾಗ್ಲೂ ಬರುತ್ತೆ ಕ್ವಶನ್ಸ್. ಓಕೆನಾ. ವಿದ್ಯಾರ್ಥಕ ಅಂದ್ರೆ ಸಮ್ಮತಿ. ವಿದ್ಯಾರ್ಥಕ ಅಂದ್ರೆ ಅಲ್ಲಿ ಹಾರೈಕೆ ಇರುತ್ತೆ, ಸಮ್ಮತಿ ಇರುತ್ತೆ, ಆಜ್ಞೆ ಇರುತ್ತೆ, ಕೆಟ್ಟ ಆಶೀರ್ವಾದ ಇರುತ್ತೆ. ಅವನು ಓದಲಿ ಎಂಬುದು ವಿದ್ಯಾರ್ಥಕ. ಅವನಿಗೆ ಜಯವಾಗಲಿ ಎನ್ನುವುದು ಒಂದು ವಿದ್ಯಾರ್ಥಕ. ಅವನು ಊರಿಗೆ ಹೋಗಲಿ ಎಂಬುದು ಒಂದು ವಿದ್ಯಾರ್ಥಕ ಪದ ಆಗಿರ್ತದೆ. ನೆಕ್ಸ್ಟ್ ನಿಷೇಧಾರ್ಥಕ ಅಂತಾನು ಕೂಡ ಅದರಲ್ಲಿ ಕೇಳ್ತಾನೆ. ಅದರಲ್ಲಿ ತಿನ್ನನು, ಕುಣಿಯಳು, ತಿನ್ನೋದಿಲ್ಲ ಅಂತ, ಕುಣಿಯೋಳು ಅಂದ್ರೆ ಕುಣಿಯೋದಿಲ್ಲ ಅಂತ, ನೆನೆಯೋದು ಅಂತ ನೆನೆಯೋದಿಲ್ಲ ಅಂತಂದ್ರೆ ಅರ್ಥ. ಓಕೆ. ನೆಕ್ಸ್ಟ್ ಸಂಭವನಾರ್ಥಕ ಅಂತ ಬರುತ್ತೆ. ಓಕೆನಾ. ಸಂಭವನಾರ್ಥಕ ಅಂದ್ರೆ ಅವನು ನಾಳೆ ಊರಿಗೆ ಬಂದಾನು. ಓಕೆನಾ. ಅವನು ತಿನ್ಬೋದು, ತಿಂದನೇನು ಇರ್ಬೋದು. ಈ ರೀತಿ ಸಂಭವನಾರ್ಥಕ ಆಗದೇನು ಆಗ್ಬೋದು, ಆಗದೇನು ಇರ್ಬೋದು ಅನ್ನೋದಕ್ಕೆ ಸಂಭವನಾರ್ಥಕ ಪದ ಅಂತಾರೆ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇಲ್ಲಿ ಇನ್ನೊಂದ್ಸರಿ ನಾನೇ ಬರೋದು ಹೇಳಿದ್ರೆ ಮತ್ತೆ ಟೈಮ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅದನ್ನೇ ಹೇಳಿದ್ದನ್ನೇ ಆಲ್ರೆಡಿ ಬರ್ದದ್ದೇನೆ ರಿಪೀಟ್ ಮಾಡಿದೆ ನಿಮಗೆ. ಓಕೆನಾ. ಇದಕ್ಕೆ ಹೆದರವು ಅಂದ್ರೆ ಹೆದರೋದಿಲ್ಲ ಅಂತ ನಿಷೇಧಾರ್ಥಕ ಪದ ಇದಕ್ಕೆ. ನೆಕ್ಸ್ಟ್ ತುಂಗೆ ಹರಿಯುತ್ತಿದೆ. ಇದಕ್ಕೆ ಇದು ಏನಂತ ಕೇಳಿದ್ರೆ ಸ್ತ್ರೀ ನಪುಂಸಕ ಲಿಂಗ. ಇದು ಒಂದು ಟಾಪಿಕ್ ಮಿಸ್ ಆಗಿದೆ, ಹೇಳಿಲ್ಲ ನಾನು ನಿಮಗೆ. ಲಿಂಗ. ಓಕೆನಾ. ಇದರಲ್ಲಿ ಲಿಂಗಗಳು ಅಂತ ಬರುತ್ತಲ್ವಾ, ಈ ಟಾಪಿಕ್ ಅಲ್ಲಿ ಏನಂತ ಅಂದ್ರೆ ಪುಲ್ಲಿಂಗ ಗೊತ್ತೆ ನಿಮಗೆ. ಪುಲ್ಲಿಂಗ, ಸ್ತ್ರೀಲಿಂಗ ಇವೆಲ್ಲ ಗೊತ್ತಿರ್ತಾವ ನಿಮಗೆ. ಓಕೆನಾ. ನೆಕ್ಸ್ಟ್ ಪುಲ್ಲಿಂಗ, ಸ್ತ್ರೀಲಿಂಗ ಇವೆಲ್ಲರಲ್ಲೂ ಫೈಂಡ್ ಔಟ್ ಮಾಡಕ್ ಆಗದೆ ಇರೋದನ್ನ ನಪುಂಸಕ ಲಿಂಗ ಅಂತ ಕರಿತೀವಿ. ನಪುಂಸಕ ಇದರಲ್ಲಿ ಫೈಂಡ್ ಔಟ್ ಮಾಡಕ್ಕಾಗಿಲ್ಲ, ಇದರಲ್ಲಿ ಫೈಂಡ್ ಔಟ್ ಮಾಡಕ್ಕಾಗಿಲ್ಲ ಅಂದ್ರೆ ಅದನ್ನ ನಪುಂಸಕ ಲಿಂಗದಲ್ಲಿ ಹಾಕೊಂಡಿರ್ತಾರೆ. ಅಂದ್ರೆ ಗಂಡು ಹೆಣ್ಣು ಎಂದು ಗುರುತಿಸಲಾಗದಿರುವ ಶಬ್ದಗಳು. ಇದು ಪುಸ್ತಕ, ಕಲ್ಲು, ಜನ, ಹೂವು ಇವೆಲ್ಲವೂ ನಪುಂಸಕ ಲಿಂಗಗಳು. ನೆಕ್ಸ್ಟ್ ಪುನ್ನಪುಂಸಕ ಲಿಂಗ ಅಂತ ಬರುತ್ತೆ. ಪುನ್ನಪುಂಸಕ ಲಿಂಗ ಅಂತ ಬರುತ್ತೆ. ಪುನ್ನಪುಂಸಕ ಲಿಂಗದಲ್ಲಿ ಯಾವ್ಯಾವ ಬರ್ತವೆ? ಪುಲ್ಲಿಂಗವಾಗಿ ಮತ್ತು ನಪುಂಸಕ ಲಿಂಗವಾಗಿ ಬಳಕೆಯಾಗುವುದು. ಈಗ ಎಕ್ಸಾಂಪಲ್ ಆಗಿ ಸೂರ್ಯ ಮಾಡಿದನು, ಊಟ ಮಾಡಿದನು, ಇದು ಪುಲ್ಲಿಂಗ. ಸೂರ್ಯ ಮೂಡಿತು, ಇದು ಪುನ್ನಪುಂಸಕ ಲಿಂಗ. ಓಕೆನಾ. ನೆಕ್ಸ್ಟ್ ಸ್ತ್ರೀ ನಪುಂಸಕ ಲಿಂಗ ಅಂತ ಬರುತ್ತೆ. ಇನ್ನೊಂದು ಯಾವ್ದು ಅಂದ್ರೆ ಸ್ತ್ರೀ ನಪುಂಸಕ ಲಿಂಗ ಅಂತ ಬರುತ್ತೆ. ಅಂದ್ರೆ ಈ ಎಕ್ಸಾಂಪಲ್ ಇದೆ, ಲಕ್ಷ್ಮಿ ಒಲಿದಳು, ಇದು ಸ್ತ್ರೀಲಿಂಗ. ಓಕೆನಾ. ಲಕ್ಷ್ಮಿ ಒಲಿಯಿತು, ಒಲಿದಳು ಅಂದ್ರೆ ಇದು ಸ್ತ್ರೀಲಿಂಗ. ಓಕೆನಾ.
ವಲಿತ್ ಅಂದ್ರೆ ಸ್ತ್ರೀ ನಪುಂಸಕಲಿಂಗ. ಓಕೆನಾ, ಡಿಫ್ರೆನ್ಸ್ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ ನಾನು. ಓಕೆನಾ, ನೆಕ್ಸ್ಟ್ ನಿತ್ಯ ನಪುಂಸಕಲಿಂಗ ಅಂತ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ ನಿತ್ಯ ನಪುಂಸಕಲಿಂಗ. ನಿತ್ಯ ನಪುಂಸಕ ನಿತ್ಯ ನಪುಂಸಕಲಿಂಗ ಬರುತ್ತೆ. ನೆಕ್ಸ್ಟ್ ನಿತ್ಯ ನಪುಂಸಕಲಿಂಗದಲ್ಲಿ ಏನ್ ಬರುತ್ತೆ ಅಂದ್ರೆ ಶಿಶು, ಎಕ್ಸಾಂಪಲ್ ಆಗಿ ಶಿಶು, ನೆಕ್ಸ್ಟ್ ಕೂಸು, ಮಗು, ಜನ ಸೇರಿತು, ದಂಡು ಬಂದಿತು. ಓಕೆನಾ, ನೆಕ್ಸ್ಟ್ ಎತ್ತು, ಕೋಣ, ಎತ್ತು, ಕೋಣ, ಇವೆಲ್ಲವೂ ನಿತ್ಯ ನಪುಂಸಕ ಲಿಂಗಗಳು. ಐ ಹೋಪ್ ಇದು ಒಂದು ಟಾಪಿಕ್ ಉಳಿದಿತ್ತು ಗ್ರಾಮರ್ ಅಲ್ಲಿ, ಅದು ಕೂಡ ಕವರ್ ಆಯ್ತು ಇವಾಗ. ನೆಕ್ಸ್ಟ್ ಅಲಂಕಾರ ಬಂದಿದೆ, ಅದು ಕೂಡ ಇದರಲ್ಲಿ ಕ್ವಶನ್ ಬಂದಿದೆ, ಅದನ್ನ ಕವರ್ ಮಾಡ್ತೀನಿ. ನೆಕ್ಸ್ಟ್ ಓಹೋ ಅದ್ಭುತ ಶಿಲ್ಪಕಾರನನ್ನು ನೋಡಲೇಬೇಕು. ಈ ವಾಕ್ಯದಲ್ಲಿ ಅವ್ಯಯ ಯಾವುದು, ಅವ್ಯಯ ಯಾವುದು, ಅವ್ಯಯನ ಹೇಗೆ ಫೈಂಡ್ ಔಟ್ ಮಾಡೋದಂತ ಅಂತ ಕೂಡ ನಾನು ಹೇಳಿದೀನಿ. ಓಕೆನಾ, ಅವ್ಯಯ ಅಂದ್ರೆ ಅದಕ್ಕೆ ಆ ಗಂಡು ಹೆಣ್ಣಿಗೆ ಹಿಂಗ್ ಕಂಪೇರ್ ಮಾಡ್ಕೊಂಡು ನೋಡಿದಾಗ ಅದು ಯಾವುದೇ ರೀತಿಯಾದಂತಹ ಬದಲಾವಣೆ ಆಗದೆ ಇತ್ತಂದ್ರೆ ಅದನ್ನ ಅವ್ಯಯ ಅಂತ ಕರಿತೀವಿ. ಓಕೆನಾ, ಈಗ ಬಂದಳು ಅಂತಂದ ಎಕ್ಸಾಂಪಲ್ ತಗೊಂಡ್ರೆ ಅದು ಅವ್ಯಯ ಅಲ್ಲ. ಯಾಕಂದ್ರೆ ಬಂದಳು ಅಂತ ಅಲ್ಲಿ ಚೇಂಜ್ ಆಗ್ತದೆ ಹೆಣ್ಮಗಳಿಗೆ ಅಂತಂದು. ಬಂದರು, ಹೋಗು, ಹೋದಳು, ಹೋದನು, ಈ ರೀತಿ ಚೇಂಜ್ ಆದ್ರೆ ಅದು ಹೋದನು ಅನ್ನೋದು ಅದು ಅವ್ಯಯ ಅಲ್ಲ. ಹಾಗೆ ಹೋಗು, ಓಹೋ, ಓಹೋ ಅಂದ್ರೆ ಇದರಲ್ಲಿ ಓಹೋ ಅವನು ಬಂದನು, ಓಹೋ ಅವಳು ಬಂದಳು ಅಂದ್ರೆ ಎರಡರಲ್ಲೂ ಕೂಡ ಇದು ಚೇಂಜ್ ಆಗಲ್ಲ ಅಂತ ಅಂದಾಗ ಇದು ಅವ್ಯಯ ಆಗಿರ್ತದೆ. ಓಕೆನಾ, ನೆಕ್ಸ್ಟ್ ಪ್ರಮಾಣವಾಚಕಗಳಿಗೆ ಇದೇನು ಪರಿಣಾಮವಾಚಕಗಳು. ಓಕೆನಾ, ಪರಿಣಾಮವಾಚಕಗಳು ಇದು ಆಲ್ರೆಡಿ ಅವಾಗ್ಲಿಂದ ತೋರಿಸಿದ್ನಲ್ವಾ ನಿಮಗೆ. ಪರಿಣಾಮವಾಚಕಗಳನ್ನು ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ. ಓಕೆ, ಹಾಗಾಗಿ ಇದರಲ್ಲಿ ನಾನು ಕವರ್ ಮಾಡ್ತಿಲ್ಲ. ಆಲ್ರೆಡಿ ಪ್ರಮಾಣವಾಚಕ ಇವೆಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾಗಿ 47 ಇದಕ್ಕೆ ರೈಟ್ ಆನ್ಸರ್ ಅಂದ್ರೆ ಹಲವು, ಕೆಲವು, ಇವು ಪರಿಣಾಮವಾಚಕಗಳು. ಪ್ರಮಾಣವಾಚಕಗಳು ಇದು ಪರಿಮಾಣ. ಓಕೆನಾ, ಒಂದನೇ, ಎರಡನೇ ಇದು ದ್ವಿಗು. ಓಕೆನಾ, ಈ ರೀತಿ ಎಲ್ಲ ನಾನು ಆಲ್ರೆಡಿ ಹೇಳಿರೋದ್ರಿಂದ ನಾನು ಇದರಲ್ಲಿ ಕವರ್ ಮಾಡ್ತಿಲ್ಲ. ಓಕೆ, ನೆಕ್ಸ್ಟ್ ದ್ವಿಗು ಸಮಾಸದ ವಾಚಕಗಳಲ್ಲ ಅದು. ಓಕೆನಾ, ವಾಚಕಗಳಂತ ಬೇರೆ ಬರ್ತವೆ, ಅದರಲ್ಲಿ ಇದು ಹಲವು, ಕೆಲವು, ಇದು ಪ್ರಮಾಣ, ಇದು ಪರಿಣಾಮ. ಓಕೆನಾ, ನೆಕ್ಸ್ಟ್ ಇದು ಸಂಖ್ಯೆಯ ನೋಡಿ, ಇದು ಒಂದನೇ, ಎರಡನೇ ಇದು ಸಂಖ್ಯೆಯ ವಾಚಕ, ಆ ರೀತಿ ಬರುತ್ತೆ. ನೆಕ್ಸ್ಟ್ ಕೆಳಗಿನ ಹೇಳಿಕೆ ನಂದಾಳಿಕೆ ನಾರಾಯಣಪ್ಪ, ಗದುಗಿನ ನಾರಾಯಣಪ್ಪ ಎಂಬ ಕವಿಗಳು ಕ್ರಮವಾಗಿ, ನಂದಾಳಿಕೆ ನಾರಾಯಣಪ್ಪ ಅಂದ್ರೆ ಮುದ್ದಣ್ಣ, ಆಮೇಲೆ ಗದುಗಿನ ನಾರಾಯಣಪ್ಪ ಅಂದ್ರೆ ಕುಮಾರವ್ಯಾಸ. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್. ನೀವೇನು ಹುತ್ತಿದ್ದೀರೋ ಬೆಳೆದಿದ್ದೀರೋ ಕಪ್ಪ ಅಂತ ನಿಮಗೇಕೆ ಕೊಡಬೇಕು ಕಪ್ಪ ಕೆಂಪು ಕೋತಿಗಳೇ ಅಂತ ಹೇಳ್ತಿದಾರೆ ಅಂದ್ರೆ ಇದಕ್ಕಿಂತ ಬಿಫೋರ್ ಒಂದು ನಡೆದಿರುತ್ತೆ ಸೆಂಟೆನ್ಸ್. ಓಕೆನಾ, ಯಾಕೆ ಕೊಡ್ಬೇಕಂತ ಒಂದು ಕ್ವಶನ್ ಮಾಡ್ತಾ ಇದಾರೆ ಅಂದ್ರೆ ನೆಕ್ಸ್ಟ್ ಕಿತ್ತೂರು ಸಂಸ್ಥಾನಕ್ಕೆ ಬ್ರಿಟಿಷ್ ಅಧಿಕಾರಿಗೆ ಯಾತ್ರೆ ಕಪ್ಪವನ್ನು ಕೊಡಿ ಎಂದು ಪ್ರತಿನಿಧಿಗಳೊಂದಿಗೆ ಆದೇಶ ಕಳಿಸಿದ್ದ. ಓಕೆನಾ, ಅವಳು ಬ್ರಿಟಿಷರ ವಿರುದ್ಧ ಪ್ರಥಮ ಸಿಡಿದು ನಿಂತ ವೀರ ಚೆನ್ನಮ್ಮ. ಓಕೆನಾ, ಆದೇಶಕ್ಕೆ ಸಿಡಿದು ಕಿತ್ತೂರಿನ ರಾಣಿ ಪ್ರತಿಭಟಿಸಿ ಬ್ರಿಟಿಷ್ ಪ್ರತಿನಿಧಿಗಳಿಗೆ ದೃಢವಾಗಿ ಕೋಪದಿಂದ ಸಂದೇಶವನ್ನು ನೀಡಿದಳು. ಫಸ್ಟ್ ಕ್ಯೂ ಬರುತ್ತೆ, ಆಮೇಲೆ ಪಿ ಬರುತ್ತೆ. ಅವನು ಅಧಿಕಾರಿಗಳು ಆ ನೋಟಿಸ್ ಕಳಿಸ್ತಾರೆ ಫಸ್ಟ್, ಆಮೇಲೆ ಅದಕ್ಕೆ ನೀವು ಯಾಕೆ ಕೊಡ್ಬೇಕು ನಾನು ಕಪ್ಪ ಅಂತಂದು ಹೇಳಿ ಆದೇಶ ನೀಡ್ತಾಳೆ. ಆಮೇಲೆ ಈ ರೀತಿ ನಿಂತ ಮೊದಲ ಮಹಿಳೆ, ಅವ್ರ ವಿರುದ್ಧ ನಿಂತ ಮಹಿಳೆ ಚೆನ್ನಮ್ಮ ಅಂತ ಅಂದು. ಓಕೆನಾ, ಇದು ಫಸ್ಟ್ ಏನ್ ಬರ್ಬೇಕು, ಕ್ಯೂ ಬರ್ಬೇಕು. ಒಂದು ನಿಮಿಷ, ಕ್ಯೂ ಬರ್ಬೇಕು, ಪಿ ಬರ್ಬೇಕು, ಕ್ಯೂ ಪಿ ಎಸ್ ಆರ್ ಆಯ್ತಾ? QPSR ಇಲ್ಲ, ಒಂದು ನಿಮಿಷ ನೋಡ್ತೀನಿ ಇನ್ನೊಮ್ಮೆ ಏನ್ ಮಿಸ್ ಹೊಡೆಯಾಗತ್ತೈತೆ ಎಂದು. ನೆಕ್ಸ್ಟ್ ಕ್ಯೂ ಬರ್ಬೇಕು ಫಸ್ಟ್. ಕ್ಯೂ ಯಾವ್ದ್ರಲ್ಲಿ ಐತಿ? ಕ್ಯೂ ಇಲ್ಲ ಐತಿ, ಇದೇ ಇರ್ಬೇಕು ರೈಟ್ ಆನ್ಸರ್. ಇದೇ ಆಗುತ್ತೆ ಹಂಗಂದ್ರೆ ಕ್ಯೂ ಫಸ್ಟ್ ಬರ್ಬೇಕು ಈಗ ನಮಗೆ. ಓಕೆನಾ, ಕ್ಯೂ ಎಲ್ಲೈತಿ? ಇಲ್ಲಿದೆ. ಕ್ಯೂ ಫಸ್ಟ್ ಏನಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥಾನಕ್ಕೆ ಅಧಿಕಾರಿಗಳು ಯಾತ್ರೆ ಕಪ್ಪವನ್ನು ಕೊಡಿ ಎಂದು ಕಳಿಸಿದ್ರಂತೆ. ನೆಕ್ಸ್ಟ್ ಎಸ್ ಬರ್ತದೆ ಅಂತ ಹೇಳ್ತಿದ್ರೆ, ಆದೇಶಕ್ಕೆ ಸಿಡಿದು ನಿಂತ ರಾಣಿ ಪ್ರತಿಭಟಿಸಿ ಪ್ರತಿನಿಧಿಗಳಿಗೆ ದೃಢವಾಗಿ ಕೋಪದಿಂದ ಸಂದೇಶ ನೀಡಿದಳು. ಸಂದೇಶ ನೀಡ್ತಾಳೆ ಫಸ್ಟ್, ಆಮೇಲೆ ನಿಮಗೆ ಕೊಡಬೇಕು ಕಪ್ಪ ಅಂತ ಹೇಳ್ತಾಳೆ. ಓಕೆನಾ, ಆಮೇಲೆ ಇದ್ರ ವಿರುದ್ಧ ನಿಂತ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಂದು ಆ ರೀತಿ ಆಗ್ತೈತಿ. ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಅಲಂಕಾರ ಬಂತು ನೋಡ್ರಿ, ಇದೊಂದು ನಿಮಗೆ ಚಾಪ್ಟರ್ ನಾನು ಕವರ್ ಮಾಡಿದಿಲ್ಲ, ಇವಾಗ ಈ ಚಾಪ್ಟರ್ನ ಕವರ್ ಮಾಡ್ತೇನೆ. ಓಕೆ,
ಮುಳ್ಳಿಡಿದ ಮರನೇರಿದಂತಾಯ್ತು, ಮುಳ್ಳಿಡಿದು ಮರದೇರಿದಂತಾಯ್ತು. ಇದು ಯಾವ ಸಮಾಸ, ಸಾರಿ ಯಾವ ಅಲಂಕಾರ ಅಂತ ಕೇಳಿದಾನೆ. ಓಕೆನಾ, ಇದಿಷ್ಟು ಬಿಡಿ, ಅದು ಬಿಡಿ, ನನಗೆ ಅದು ಬಿಟ್ಬಿಡಿ. ಇವಾಗ ಇದರಲ್ಲಿ ಫಸ್ಟ್ ಈಗ ಅಲಂಕಾರಗಳ ಬಗ್ಗೆ ನೋಡೋಣ. ಅಲಂಕಾರಗಳು ಎಷ್ಟಿದಾವೆ? ಉಪಮಾ ಅಲಂಕಾರ, ನೆಕ್ಸ್ಟ್ ರೂಪಕ, ಆಮೇಲೆ ಉತ್ಪ್ರೇಕ್ಷ, ಅರ್ಥಾಲಂಕಾರ, ನೆಕ್ಸ್ಟ್ ದೃಷ್ಟಾಂತಲಂಕಾರ. ಓಕೆನಾ, ನೆಕ್ಸ್ಟ್ ಶ್ಲೇಷ ಅಲಂಕಾರ. ಓಕೆನಾ, ಎಷ್ಟಪ್ಪ? 1 2 3 4 5 6. ಓಕೆನಾ, 6 ಅಲಂಕಾರಗಳು ಕಂಡು ಬರ್ತವೆ. ಓಕೆ, ಇದರಲ್ಲಿ ಫಸ್ಟ್ನೇದು ಏನ್ ಹೇಳುತ್ತೆ? ನಾನು ಬ್ರೀಫ್ ಆಗಿ ಒಂದೇ ಸರಿ ಅರ್ಥ ಆಗ್ಬೇಕು, ಆ ರೀತಿ ನಿಧಾನವಾಗಿ ಹೇಳಿರ್ತೀನಿ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು ನೀವು. ಓಕೆನಾ, ಫಸ್ಟ್ನೇದು ಉಪಮಾ ಅಲಂಕಾರ. ಉಪಮಾ ಅಲಂಕಾರ ಅಂದ್ರೆ ಎರಡು ವಸ್ತುಗಳು ಪರಸ್ಪರ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾ ಅಲಂಕಾರ. ಓಕೆನಾ, ಎರಡು ವಸ್ತುಗಳು ಪರಸ್ಪರ ಹೋಲಿಸುವುದನ್ನೇ ಉಪಮಾ ಅಲಂಕಾರ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ ಅಂದ್ರೆ ಎರಡು ವಸ್ತುಗಳು ಪರಸ್ಪರ ಹೋಲಿಕೆ ಆಗ್ತಾ ಇದೆ. ಓಕೆನಾ, ಇವ್ರಿಗೆ ಮಾಡಿದ ಉಪಕಾರನೂ ಕೂಡ ಹಾವಿಗೆ ಹಾಲು ಎರೆದಂಗೆ, ಅಂದ್ರೆ ಇದು ವೇಸ್ಟ್ ಅಂತ ಇದು ಕಂಪೇರ್ ಮಾಡಿ ಹೇಳೋದನ್ನೇ ಉಪಮಾ ಅಲಂಕಾರ. ಓಕೆನಾ, ಇದು ಕಂಪೇರ್ ಮಾಡಿ ಹೇಳೋದು. ನೆಕ್ಸ್ಟ್ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿಕೊಂಡು ನೋಡೋದು, ಇದು ಕೂಡ ಈ ಎಕ್ಸಾಂಪಲ್ಗೆ ಉಪಮಾ ಅಲಂಕಾರಕ್ಕೆ ಎಕ್ಸಾಂಪಲ್ ಆಗಿ ಕಂಡು ಬರುತ್ತೆ. ಓಕೆನಾ, ನೆಕ್ಸ್ಟ್ ಯಾವ್ದಂದ್ರೆ ರೂಪಕ ಅಲಂಕಾರ. ನೆಕ್ಸ್ಟ್ ರೂಪಕ ಅಲಂಕಾರಕ್ಕೆ ಅಂದ್ರೆ ಉಪಮಾನ ಉಪಮೇಯಗಳೆರಡು ಹೋಲಿಕೆ ಆಗುವ ವಸ್ತುಗಳು, ಅಂದ್ರೆ ಹೋಲಿಕೆ ಆಗುವುದು, ಎರಡೂ ಒಂದೇ ಅಂತ ಹೇಳೋದು. ಓಕೆನಾ, ಉಪಮಾನ ಉಪಮೇಯ ಹೋಲಿಕೆ ಆಗುವುದು, ಹೋಲಿಸುವ ವಸ್ತು, ಹೋಲಿಕೆ ಪ್ಲಸ್ ಹೋಲಿಸು, ಎರಡೂ ವಸ್ತುಗಳು ಒಂದೇ ಎಂದು ಹೇಳುವುದೇ ರೂಪಕ ಅಲಂಕಾರ. ಎಕ್ಸಾಂಪಲ್, ಆ ಮನುಷ್ಯ ನಿಜವಾಗಿ ದೇವರು. ಓಕೆನಾ, ನೆಕ್ಸ್ಟ್ ನನ್ನ ಜೀವನವು ಒಂದು ಹೂವು, ಅಥವಾ ವಿದ್ವಾಂಸನಾದ ಆತನು ಸಾಕ್ಷಾತ್ ಸರಸ್ವತಿ. ವಿದ್ವಾಂಸನಾದ ಆತನು ಸಾಕ್ಷಾತ್ ಸರಸ್ವತಿ. ಓಕೆನಾ, ಆ ಮನುಷ್ಯ ನಿಜವಾಗಿ ದೇವರು. ಈ ಮನುಷ್ಯರನ್ನಲ್ವಾ ಅವರು ದೇವರೇ ಅಂದ್ರೆ ಹೋಲ್ಸೋ, ಅದು ಒಂದೇ ಅಂತ. ವಿದ್ವಾಂಸನಾದ ಆತ ಸಾಕ್ಷಾತ್ ಸರಸ್ವತಿನೇ ಆತ ಅಂದ್ರೆ ಅದು ಎರಡು ಒಂದೇ ಅಂತಂದು ಕಂಪೇರ್ ಮಾಡಿ ಹೇಳೋದನ್ನ ರೂಪಕ ಅಲಂಕಾರ ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟ್ ಉತ್ಪ್ರೇಕ್ಷ ಅಲಂಕಾರದಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ, ಉತ್ಪ್ರೇಕ್ಷ ಅಲಂಕಾರದಲ್ಲಿ ಒಂದು ಸನ್ನಿವೇಶವನ್ನು ಬೇರೊಂದನ್ನಾಗಿ ಸಂಭವಿಸಿ ವರ್ಣಿಸಿ ಉತ್ಪ್ರೇಕ್ಷ ಅಲಂಕಾರವನ್ನು ಹೇಳೋದು. ಓಕೆನಾ, ಈ ಎಕ್ಸಾಂಪಲ್ ಆಗಿ ರಕ್ತದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಈ ರೀತಿ ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ಹೊಸದಾಗಿ ಹರಡಿರುವುದು ಎನ್ನುವಂತೆ ಕಾಣುತ್ತದೆ. ಇದು ಸತ್ತು ಬಿದ್ದ ಆನೆಗಳಿಂದ ಕಾಣುತ್ತಿದೆ ಅಂತಂದು ಒಂದು ಶ್ಲೋಕ ಬರ್ತದೆ. ಓಕೆನಾ, ಅದರಲ್ಲಿ ಉತ್ಪ್ರೇಕ್ಷ ಅಲಂಕಾರ ಅಂದ್ರೆ ಒಂದು ಸನ್ನಿವೇಶವನ್ನು ಬೇರೊಂದನ್ನಾಗಿ ವರ್ಣಿಸಿ. ಮೊನ್ನೆ ಕ್ಲಾಸಲ್ಲಿ ಒಂದೇನಂದ್ರೆ, ನೀರೊಳಗೆ ಮುಳುಗಿ ದುರ್ಯೋಧನನು ಬೆವತನ ಅಂತ ಕೇಳ್ತಾರಲ್ವಾ, ಅದು ಉತ್ಪ್ರೇಕ್ಷ ಅಲಂಕಾರ. ಓಕೆನಾ, ನೀರೊಳಗೆ ಮುಳುಗಿದ್ರೆ ಯಾರು ಬೆಳಿತಾರೆ ಹೇಳ್ರಿ, ಹಂಗೆ. ಆಮೇಲೆ ಇಲ್ಲಿ ಇನ್ನೊಂದು ಹೇಳಿದೆ, ರಕ್ತದ ಸಮುದ್ರಕ್ಕೆ ಸೇತುವೆ ಅಂತಂದು ಇನ್ನೊಂದು ಹೇಳಿದೆ. ರಕ್ತದ ಸಮುದ್ರ ಇರುತ್ತಾ ಫಸ್ಟ್, ಇರೋದಿಲ್ಲ. ಅಂದ್ರೆ ಅದನ್ನ ಉತ್ಪ್ರೇಕ್ಷ ಮಾಡಿ ಹೇಳ್ತಿರೋದಂದ್ರೆ ಅದು ಉತ್ಪ್ರೇಕ್ಷ ಅಲಂಕಾರ. ಇದು ರಕ್ತದ ಸಮುದ್ರ ಅನ್ನೋದು 4 ಲೈನ್ ಇದೆ, ಬರೆಯೋಕೆ ಬಹಳ ಹೊತ್ತಾಗುತ್ತೆ ಅಂತಂದು ಹೇಳಿದಂಗೆ. ಓಕೆನಾ, ಆಮೇಲೆ ನೀರೊಳಗೆ ಇದ್ದು ದುರ್ಯೋಧನನು ಬೆವುತ್ತಿದ್ದಾನೆ ಅಂತಂದು ಒಂದು ಮೊನ್ನೆ ಕ್ಲಾಸಲ್ಲಿ ಕ್ವಶನ್ ಬಂದಿತ್ತು ನೋಡ್ರಿ, ಅದು ಉತ್ಪ್ರೇಕ್ಷ ಅಲಂಕಾರನೇ ಆಗಿತ್ತು. ಅಂದ್ರೆ ನೀರೊಳಗೆ ಇದ್ರೆ ಅದ್ರೊಳಗೆ ಹೇಗ್ ಬೇಯಬೇಕಾಗುತ್ತೆ ಹೇಳಿ, ಅಷ್ಟನ್ನ ಎಕ್ಸಾಗ್ರೇಟ್ ಮಾಡಿ ಹೇಳ್ತಿದ್ದಾರೆ ಅಂತ. ಓಕೆನಾ, ಅದು ಉತ್ಪ್ರೇಕ್ಷ ಅಲಂಕಾರ. ನೆಕ್ಸ್ಟ್ ಅರ್ಥಾಲಂಕಾರ ಅಂದ್ರೆ ಆ ಸಾಮಾನ್ಯ ಅರ್ಥದಿಂದ ವಿಶೇಷ ಅರ್ಥವಾಗಿ ವಿಶೇಷ ಅರ್ಥದ ಸಾಮಾನ್ಯವನ್ನು ಅರ್ಥ ವಿನ್ಯಾಸವಾಗಿ ಹೇಳುವುದನ್ನೇ ಅರ್ಥಾಲಂಕಾರ. ಈಗ ಎಕ್ಸಾಂಪಲ್ ಇದರಲ್ಲಿ ಏನ್ ಬರ್ತಾ ಅಂದ್ರೆ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದನು. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದನು ಅಂತ ಅಂದ್ರೆ ಉತ್ತೀರ್ಣ ಪಡೆದನು ಅಂತಂದ್ರೆ ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ, ಅಂದ್ರೆ ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಅಂತ ಅಂದ್ರೆ ಅರ್ಥಾಲಂಕಾರ. ಅವನು ಪರೀಕ್ಷೆಯಲ್ಲಿ ಪಾಸ್ ಆದ ಅಂತ ಹೇಳ್ತವೆ. ಅವನ ಪರೀಕ್ಷೆಯಲ್ಲಿ
ಫಸ್ಟ್ ರ್ಯಾಂಕ್ ತಗೊಂಡ ಅಂತ ಹೇಳಿದ್ರೆ ಅವನು ಬುದ್ಧಿವಂತ ಅದನ್ನ ಅದರಲ್ಲಿ ಏನಿದೆ ಅಂತ ಅಂದ್ರೆ ಅರ್ಥ ಇದೆ ಅಂತ. ಹಂಗೆ ಅರ್ಥಾಲಂಕಾರ ಅಂತಂದ್ರೆ ಇಷ್ಟೇ. ಅದು ಏನಾದ್ರೂ ಒಂದು ಸೆಂಟೆನ್ಸ್ ಬಂತಂದ್ರೆ ಅದಕ್ಕೆ ಅದನ್ನ ಕಂಪೇರ್ ಮಾಡಿ ಹೇಳ್ಬೇಕು, ನೋಡ್ಕೋಬೇಕು, ಅದನ್ನ ಎರಡಕ್ಕೂ ವೆರಿಫೈ ಮಾಡ್ಕೊಂಡು ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ ಲೈನ್ ಏನಂದ್ರೆ ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ, ಈ ರೀತಿ ಬಂತಂದ್ರೆ ಅದನ್ನ ಅರ್ಥಾಲಂಕಾರ ಅಂತೀವಿ. ನೆಕ್ಸ್ಟ್ ದೃಷ್ಟಾಂತ ಅಲಂಕಾರ. ದೃಷ್ಟಾಂತನು ಎರಡು ಬೇರೆ ಬೇರೆ ವಾಕ್ಯಗಳ ಅರ್ಥ ಸದೃಶ್ಯದಿಂದ ಒಂದರ ಪ್ರತಿಬಿಂಬ ಮತ್ತೊಂದನ್ನು ತೋರಿದರೆ ದೃಷ್ಟಾಂತ ಅಲಂಕಾರ ಅಂತೀವಿ. ಓಕೆನಾ? ಎಕ್ಸಾಂಪಲ್ ಇದಕ್ಕೆ ಅಟ್ಟದ ಮೇಲೆ ಒಲೆ ಉರಿಯಿತು. ಅಟ್ಟದ ಮೇಲೆ ಒಲೆ ಉರಿಯಿತು. ಅಟ್ಟದ ಮೇಲೆ ಒಲೆ ಉರಿಯಿತು. ಅಟ್ಟದ ಮೇಲೆ ಒಲೆ ಉರಿಯಿತು. ನೆಕ್ಸ್ಟ್ ಕೆಟ್ಟ ಮೇಲೆ ಬುದ್ಧಿ ಬಂದಿತು. ಕೆಟ್ಟ ಮೇಲೆ ಬುದ್ಧಿ ಬಂದಿತು. ಆಮೇಲೆ ಊಟ ಬಲ್ಲವನಿಗೆ ರೋಗವಿಲ್ಲ, ಸಾರಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅಂದ್ರೆ ಅಟ್ಟದ ಮೇಲೆ ಒಲೆ ಉರಿಯಿತು, ಆಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂದಿತು. ಅದು ದೃಷ್ಟಾಂತ ಅಂದ್ರೆ ಹಿಂಗಾಗಿದ್ಕೆ ಈ ರೀತಿ ಆಗಿದ್ಕೆ ಈ ರೀತಿ ಆಯ್ತು ಅಂತಂದು ಹೇಳ್ತಾರಲ್ವಾ, ಅದಕ್ಕೆ ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಶ್ಲೇಷಾಲಂಕಾರ ಅಂದ್ರೆ ಒಂದೇ ಬಗೆಯ ಶಬ್ದಗಳು ಬೇರೆ ಬೇರೆ ಅರ್ಥ ಕೊಡುವಂತಿದ್ದರೆ ಅದನ್ನ ಶ್ಲೇಷಾಲಂಕಾರ ಅಂತೀವಿ. ಒಂದೇ ಬಗೆಯ ಅರ್ಥಗಳು ಬೇರೆ ಬೇರೆ ಅರ್ಥ ಕೊಡೋದು, ಒಂದೇ ಬಗೆಯ ಶಬ್ದವು ಬೇರೆ ಬೇರೆ ಅರ್ಥ ಕೊಡೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಆ ವಿವಾಹ ಮಂಟಪವು ಪುರಂದರಪುರದಂತೆ ಸದಾ ರಂಭಾನ್ವಿತ ವಿಭುಮಿಳಿತವಾಗಿತ್ತು. ಇವಾಗ ಇದರಲ್ಲಿ ಎರಡು ಸೇಮ್ ಟಾಪಿಕ್, ಒಂದೇ ಶಬ್ದ ಎರಡೆರಡು ಅರ್ಥ ಕೊಡ್ತಾರೆ. ಈಗ ರಂಭಾನ್ವಿತ ಅಂತ ಇದೆ ಅಲ್ವಾ, ಇದರಲ್ಲಿ ಸೇಮ್, ಇದರಲ್ಲಿ ಅಂದ್ರೆ ಬಾಳೆಗಿಡದಂತೆ ಕೂಡಿತ್ತು. ಬಾಳೆಗಿಡದಂತೆ ಕೂಡಿತ್ತು, ಇದು ಒಂದು ಅರ್ಥ ಬರುತ್ತೆ ಇದಕ್ಕೆ. ಆಮೇಲೆ ಇನ್ನೊಂದು ಅರ್ಥ ಏನಂದ್ರೆ ರಂಬೆಯಂತೆ ಅಪ್ಸರೆಯಂತೆ ಕೂಡಿತ್ತು. ರಂಬೆ ಎಂಬ ಅಪ್ಸರೆಯಂತೆ ಕೂಡಿತ್ತು. ಇದು ಎರಡಕ್ಕೂ ಸೇಮ್ ಅರ್ಥ. ಓಕೆನಾ? ಎರಡು ಅರ್ಥ ಬರುತ್ತೆ, ಇದು ಒಂದೇ ಶಬ್ದಕ್ಕೆ ಎರಡು ಅರ್ಥ ಬರೋದು. ಆಮೇಲೆ ವಿಭುಮಿಳಿತವಾಯಿತು ಅಂತ ಇದರಲ್ಲಿ ಅಂದ್ರೆ ಬ್ರಾಹ್ಮಣರಿಂದ ಕೂಡಿತ್ತು ಅನ್ನೋದು ಒಂದು ಅರ್ಥ. ಇನ್ನೊಂದು ದೇವತೆಗಳಿಂದ ಕೂಡಿತ್ತು ಅಂದ್ರೆ ಮದುವೆ ವಿವಾಹ ಮಂಟಪವು ಬ್ರಾಹ್ಮಣರಿಂದ ಕೂಡಿತ್ತು ಅಂತಾನು ಹೇಳ್ತಾರೆ, ದೇವತೆಗಳಿಂದ ಕೂಡಿತನು ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ಸಭಾರಂಭಾನ್ವಿತ ಅಂದ್ರೆ ಬಾಳೆಗಿಡದಿಂದನೂ ಕೂಡಿತು ಅಂತ ಹೇಳ್ತಾರೆ. ರಂಬೆಯಂತಹ ಅಪ್ಸರೆಯಿಂದನೂ ಕೂಡಿತ್ತು ಈ ವಿವಾಹ ಮಂಟಪ ಅಂತಂದು ಹೇಳ್ತಿದ್ದಾರೆ. ಅಂದ್ರೆ ಒಂದು ಶಬ್ದಕ್ಕೆ ಎರಡೆರಡು ಅರ್ಥ ಬರೋದು ಏನಿದೆ ಅಲ್ವಾ, ಅದನ್ನ ಶ್ಲೇಷಾಲಂಕಾರ ಅಂದ್ರೆ ಡಬಲ್ ಮೀನಿಂಗ್ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆನಾ? ಡಬಲ್ ಮೀನಿಂಗ್ ಎರಡು ರೀತಿ ಅರ್ಥ ಕೊಡ್ತಿತ್ತು ಅಂದ್ರೆ ಅದನ್ನ ಶ್ಲೇಷಾಲಂಕಾರ ಅಂತ ಕರಿತೀವಿ. ಓಕೆನಾ? ಐ ಹೋಪ್ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ನಮ್ಗೆ ಅದು ಬೇಗ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ ಆತರ ಹೇಳಿದೆ. ಓಕೆ, ನೆಕ್ಸ್ಟ್ ಎಷ್ಟನೇ ಕ್ವಶನ್ ಆಯ್ತು ಇವಾಗ? 50 ಆಯ್ತಲ್ವಾ? 50 ಆದ್ಮೇಲೆ ನೆಕ್ಸ್ಟ್ ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖಿತನಾದ ಸಾಹಸ ಕೊಡುಗೆ ಪಡೆದ ವೀರ ಯಾರು? ಓಕೆನಾ? ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖಿತನಾದ ತನ್ನ ಸಾಹಸಕ್ಕಾಗಿ ಕೊಡುಗೆಯನ್ನು ಪಡೆದ ವೀರ ಯಾರು? ಅದ್ರೊಳಗೆ ಮೆನ್ಷನ್ ಮಾಡಿದಾರೆ ಯಾರು ಅಂತ ಕೇಳ್ತಿದ್ದೀನಿ. ಓಕೆನಾ? ಮೆನ್ಷನ್ ಯಾರ್ದಿದೆ ಅದರಲ್ಲಿ ಅಂತಂದ್ರೆ ಅದರಲ್ಲಿ ವೀರ ಅರಸ. ಪಾದಾಂತದಲ್ಲಿ ಬರುವ ಪ್ರಾಸಕ್ಕೆ ಕೇವಲ ಡ್ಯಾಶ್ ಗಳಲ್ಲಿ ಬರುತ್ತದೆ. ಇದು ರಗಳೆ. ಇದು ನಿನ್ನೆ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನೋಡ್ಬೇಕಂದ್ರೆ. ನೆಕ್ಸ್ಟ್ ಅಷ್ಟೋತ್ತರ ನುಡಿ ಅಂದ್ರೆ 108 ನಾಮಾವಳಿಗಳುಳ್ಳ ದೇವಸೂತ್ರಗಳನ್ನು ನಾವು ಅಷ್ಟೋತ್ತರ ನುಡಿಗಳು ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಅಂತರ್ಮುಖ 54 ಅಂತರ್ಮುಖ, ಇದರೇನು ವಿರುದ್ಧಾರ್ಥಕ ಪದ ಹೇಳ್ಬೇಕಂತೆ. ಅಂತರ್ಮುಖಕ್ಕೆ ವಿರುದ್ಧಾರ್ಥಕ ಪದ ಯಾವ್ದಂದ್ರೆ ಬಹಿರ್ಮುಖ. ಉತ್ಸರ್ಪಿಣಿಯ ವಿರುದ್ಧಾರ್ಥಕ ಪದ ಯಾವ್ದಂತ ಅಂದ್ರೆ ಅದಕ್ಕೆ ಫಸ್ಟ್ನೇ ಆಪ್ಷನ್ ರೈಟ್ ಆನ್ಸರ್, ಅವಸರ್ಪಿಣಿ. ನೆಕ್ಸ್ಟ್ ಗಾದೆಗಳಿದು. ಓಕೆನಾ? ನೆರೆಮನೆ ಭತ್ತಕ್ಕೆ ಹೆಗ್ಗಣಗಳು ಗುದ್ದಾಟಿದಂತೆ. ನೆಕ್ಸ್ಟ್ ಏರಿನ ಕಿತ್ತು ಹೋಗುವಾಗ ತೋಬನ್ನು ಕೇಳಿತೆ
ಏರನೇ ಕಿತ್ತು ಹೋಗುವಾಗ ತೋಬನ್ನು ಕೇಳಿದೆ. ಅದಕ್ಕೆ ನೆಕ್ಸ್ಟ್ 58 PQRS ಇದು ಒಂದು ಕ್ವಶನ್. ಆವಾಗಲೂ ಒಂದು PQRS ಬಂತು, ಇದರಲ್ಲೂ ಕೂಡ ಇನ್ನೊಮ್ಮೆ PQRS ಬಂದಿದೆ. ನಗರ ಪಟ್ಟಣಗಳಲ್ಲಿ ಕನ್ನಡ ಕೇವಲ ಮನೆ ಮಾತಾಗಿದೆ. ನಗರ ಪಟ್ಟಣಗಳಲ್ಲಿ ಆಮೇಲೆ ಕನ್ನಡ ಮಾತನಾಡುವ ಗೌರವ ಪ್ರತಿಷ್ಠೆ ಎಂಬ ಮೂಡಬೇಕು. ಶುದ್ಧ ಕನ್ನಡ ಬಳಕೆ ಕಾರ್ಯ ನಡೆಯಬೇಕಾಗಿದೆ. ಕನ್ನಡ ಆಡುಭಾಷೆಯಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಮಾತ್ರ ಉಳಿದಿದೆ. ಎಸ್ ಫಸ್ಟ್ ಬರಬೇಕು. ನೆಕ್ಸ್ಟು ನಗರ ಪಟ್ಟಣಗಳಲ್ಲಿ ಕನ್ನಡ ಕೇವಲ ಮನೆ ಮಾತಾಗಿದೆ. ನಗರ ಪಟ್ಟಣಗಳು ಕನ್ನಡ ಭಾಷೆ ಗ್ರಾಮಾಂತರದ ಆದ್ಮೇಲೆ ನಗರ. ನೆಕ್ಸ್ಟ್ ಇದೆರಡು ಬರಬೇಕು. ನೆಕ್ಸ್ಟು ಕನ್ನಡ ಮಾತನಾಡುವುದು ಗೌರವ ಪ್ರತಿಷ್ಠೆ ಎಂಬನ್ನ ಭಾವ ಮಾಡಬೇಕು. ರೈಟ್. ಶುದ್ಧ ಕನ್ನಡ ಕಾರ್ಯಬಳಕೆ ಕಾರ್ಯ ನಡೆಯಬೇಕಾಗಿದೆ. ರೈಟ್. ಇದು ಏನ್ ಬರ್ಬೇಕು ಗೊತ್ತಾ? ಎಸ್ ಬರಬೇಕು. SPQR ರೈಟ್ ಆನ್ಸರ್. 58ಕ್ಕೆ ಏನಂದ್ರೆ ಆಪ್ಷನ್ ಫಸ್ಟ್ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಫಸ್ಟ್ ರೈಟ್. ನೆಕ್ಸ್ಟ್ ದಳ ಮುಖದ ಒಳ ಬಿಡಿಸಿ ಬರೆಯಿರಿ. ದಳ ಬಿಡಿಸಿ ಬರೆಯಿರಿ ಅಂತಂದ್ರೆ ದಳದ ಪ್ಲಸ್ ಮುಖಕ್ಕೆ ಪ್ಲಸ್ ದಳ ಮುಖದ ಒಳ. ನೆಕ್ಸ್ಟ್ ಜಲಂತರ್ಗಾಮಿಯನ್ನು ಬಿಡಿಸಿ ಬರ್ಬೇಕಿದೆ. ಜಲಂತರ್ಗಾಮಿ ಅಂದ್ರೆ ಜಲ ಪ್ಲಸ್ ಅಂತರ್ಗಾಮಿ, ಜಲಂತರ್ಗಾಮಿ. 63 ಏನಿದೆ? ಪೂರ್ವ ಕನ್ನಡದ ಹಳೆ ರೂಪವೇನು? ಬೆಟ್ಟದೋಳು. ಓಕೆನಾ? ಬೆಟ್ಟದೋಳು. ಇದು ಒಂದು ಮತ್ತೆಷ್ಟು 64. ಇವೆರಡನ್ನು ನಿನ್ನೆ ಕ್ಲಾಸಲ್ಲಿ ಹೇಳ್ತೀನಿ, ತೋರಿಸ್ತೇನೆ ನಿಮಗೆ. ಓಕೆನಾ? 63ಗೆ ಈ ರೈಟ್ ಆನ್ಸರ್ ಏನಂದ್ರೆ ಫಸ್ಟ್ ಒನ್. ನೆಕ್ಸ್ಟ್ ಇದಕ್ಕೆ ಎಂಬುದು ಪ್ರಥಮ ವಿಭಕ್ತಿ. ಇದಕ್ಕೆ ರೈಟ್ ಆನ್ಸರ್ ನಾ ತೋರಿಸ್ತೇನೆ. ಅದನ್ನ 4 ರೂಪಗಳಲ್ಲಿ ಯಾವುದು ಸರಿಯಾಗಿದೆ, ಇದ್ರ ಕೊಟ್ಟದ್ದು ಯಾವುದು ರೈಟ್ ಅಂತ ಕೇಳ್ತಿದ್ದೀನಿ. ಸರಿಯಾಗಿ ಯಾವುದು ಉಚ್ಚಾರಣೆ ಸರಿಯಾಗಿ ಬರ್ದೇ ಇದ್ದಾರೆ ಅಂತ. 61ಗೆ ರೈಟ್ ಆನ್ಸರ್ ಇರೋದು ಅತ್ಯದ್ಭುತ. ನೆಕ್ಸ್ಟ್ ಕಾಡಿನ ಒಳಭಾಗದಲ್ಲಿ ಕಗ್ಗತ್ತಲೆ ಇರುತ್ತದೆ. ಕಗ್ಗತ್ತಲೆ 62ಕ್ಕೆ ಕಗ್ಗತ್ತಲೆ. ಇದಕ್ಕೆ ರೈಟ್ ಆನ್ಸರ್ ಕಗ್ಗತ್ತ. ಇದಕ್ಕೆ ಒತ್ತು ಹೋಗಿದೆ, ಇಲ್ಲಿ ಒತ್ತು ಬರಬೇಕು. ಓಕೆನಾ? ನೆಕ್ಸ್ಟ್ ಚಿನ್ಮಯ ಇದು ಅನುನಾಸಿಕ ಸಂಧಿ. ಓಕೆನಾ? ಚಿನ್ಮಯ ಇದು ಅನುನಾಸಿಕ ಸಂಧಿ. ಇದನ್ನು ತೋರಿಸ್ಬೇಕಲ್ವ ನಿಮಗೆ? ಇದು ನಿನ್ನೆ ಕ್ಲಾಸಲ್ಲಿ ಮಾಡಿದ್ದೀನಿ. ಒಂದು ನಿಮಿಷ. ವಿಭಕ್ತಿ ಪ್ರತ್ಯಯದ ನಿನ್ನೆ ಕ್ಲಾಸಲ್ಲಿ ಮಾಡಿದ್ದೀನಿ, ತೋರಿಸ್ತೇನೆ. ಸಂಧಿದು ಒಂದು ಬಂತಲ್ವಾ? ಸಂಧಿದ ಇದರಲ್ಲಿ ಇನ್ನೊಂದು ಲಾಸ್ಟ್ನೇ ಕ್ವಶನ್ ಸಂಧಿ ಬಗ್ಗೆ ಐತೆ ನೋಡ್ರಿ. ಇದರಲ್ಲಿ ಲಾಸ್ಟ್ನೇ ಕ್ವಶನ್ ಸಂಧಿ ಬಗ್ಗೆ ಐತಲ್ವಾ? ಚಿನ್ಮಯ ಅನ್ನೋದು. ಆಮೇಲೆ ಇದು ವಿಭಕ್ತಿ ಪ್ರತ್ಯಯ. ಇವೆರಡೂ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ಅದರಲ್ಲೇ ತೋರಿಸಿ ಇನ್ನೊಮ್ಮೆ ಹೇಳ್ಬಿಡ್ತೀನಿ ನಿಮಗೆ. ವಿಭಕ್ತಿ ಪ್ರತ್ಯಯ ಇಲ್ಲಿದಪ್ಪ. ರೈಟ್. ಇಲ್ಲೇ ನೋಡ್ರಿ ವಿಭಕ್ತಿ ಪ್ರತ್ಯಯ. ಇದೆ ನೋಡ್ರಿ. ಓಕೆನಾ? ಇದರಲ್ಲಿ ಏನೇನು ಕೇಳಿದಾನೆ? ಪ್ರಥಮ ವಿಭಕ್ತಿ ಪ್ರತ್ಯಯ ಕರ್ತೃಪದ. ಪ್ರಥಮವು ಅದು ಮ ಅಂತ ಬರಬೇಕು. ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಓಕೆನಾ? ಇದರಲ್ಲಿ ಪ್ರಥಮವು ದ್ವಿತೀಯನ್ನು, ತೃತೀಯಿಂದ ಚತುರ್ಥಿ ಗೆ ಇಕೆ, ಪಂಚಮಿ ದೆಸೆಯಿಂದ ಷಷ್ಠಿಯ, ಸಪ್ತಮಿ ಅಲ್ಲಿ ಎ ಓಳ್ ಅದು. ಓಕೆನಾ? ಇದರಲ್ಲಿ ಹಳೆಗನ್ನಡದಲ್ಲಿ ಪ್ರಥಮ ಮ, ಇದರಲ್ಲಿ ಇಂದ, ಇಮ್ಮ, ಹಿಂದೆ, ಇದು ತೃತೀಯ. ಗೆ ಕೆ ಇದು ಚತುರ್ಥಿ. ಅತ್ತಣಿಮ್ ಇದು ಬರೋದು ಪಂಚಮಿಯಲ್ಲಿ. ಬರುವುದು ಇದರಲ್ಲಿ ಯಾವುದು? ಷಷ್ಠಿಲಿ. ಓಳ್ ಬರುವುದು ಇದರಲ್ಲಿ ಯಾವುದು? ಸಪ್ತಮಿಲಿ. ಓಕೆನಾ? ಓಳ್ ಬಗ್ಗೆನೇ ಇವಾಗ ಅದರಲ್ಲಿ ಒಂದು ಕ್ವಶನ್ ಬಂದಿರೋದು. ಓಕೆ. ನೆಕ್ಸ್ಟ್ 2 ಕ್ವಶನ್ ಬಂದಿರೋದು ಅದ್ರ ಮೇಲೆ, ವಿಭಕ್ತಿ ಪ್ರತ್ಯಯದ ಮೇಲೆ ಆ ಪೇಪರಲ್ಲಿ. ಆಮೇಲೆ ಸಂಧಿಗಳ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಅದರಲ್ಲಿ ಸಂಧಿಗಳ ಬಗ್ಗೆ ನಾನು ನಿನ್ನೆ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ನಿನ್ನೆ ಕ್ಲಾಸ್ ನೋಡೋಕ್ಕಾಗಿರ್ಬೇಕು ನಿಮ್ಗೆ. ಓಕೆನಾ? ಲೋಪ ಸಂಧಿ, ಆಗಮ ಸಂಧಿ ಯಾಕೆ ಬರುತ್ತೆ, ಆದೇಶ ಸಂಧಿ, ಆಮೇಲೆ ಪ್ರಕೃತಿ ಭಾವ ಸಂಧಿ ಹೇಳಿದ್ದೀನಿ. ಓಕೆನಾ? ನಿನ್ನೆ ಕ್ಲಾಸಲ್ಲಿ ಇದು. ಓಕೆನಾ? ಸಂಸ್ಕೃತ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ ಬರುತ್ತೆ. ಸಂಸ್ಕೃತ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ. ಒಂದು ನಿಮಿಷ. ಓಕೆನಾ? ಸವರ್ಣ ದೀರ್ಘ ಸಂಧಿ ಹೇಳಿದ್ದೀನಿ. ಆಮೇಲೆ ಗುಣ ಸಂಧಿ ಹೇಳಿದ್ದೀನಿ. ವೃದ್ಧಿ ಸಂಧಿ ಹೇಳಿದ್ದೀನಿ. ವೃದ್ಧಿ ಸಂಧಿ ಆದ್ಮೇಲೆ ಎಂಡ್ ಸಂಧಿ ಹೇಳಿದ್ದೀನಿ. ಇವತ್ತು ಕ್ವಶನ್ ಬಂದಿರೋದು ಯಾವ್ದಂದ್ರೆ ಜಸ್ತ್ವ ಸಂಧಿ ಹೇಳಿದ್ದೀನಿ. ಚುತ್ವ ಸಂಧಿನೂ ಕೂಡ ಹೇಳಿದ್ದೀನಿ. ಇವತ್ತು ಕ್ವಶನ್ ಬಂದಿರೋದು ಅನುನಾಸಿಕ ಸಂಧಿ ಮೇಲೆ ಇವತ್ತು ಕ್ವಶನ್ಸ್ ಬಂದಿದೆ. ಐ ಹೋಪ್ ಇದಿಷ್ಟು ಕೂಡ ನಾನು ಆಲ್ರೆಡಿ ಕವರ್ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಇನ್ನೊಂದ್ಸರಿ ಅದರಲ್ಲಿ ಬರೆದು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಸುಮ್ಮನೆ ನಿಮಗೂ ಕೂಡ ರಿಪೀಟ್ ಆಗುತ್ತೆ, ಜಾಸ್ತಿ ಟೈಮ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದರಲ್ಲಿ ಇನ್ನೊಂದ್ಸರಿ ಬರೆದು ಹೇಳಕ್ ಹೋಗಿಲ್ಲ. ಅದರಲ್ಲಿ ಬರ್ದಿರೋದ್ರನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ಇದು ಕ್ಲಾಸಸ್ ನಿಮ್ಗೆ ಯೂಸ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನ ಈಗ ಎಂಡ್ ಮಾಡ್ತಿದ್ದೀನಿ. ನಾಳೆ ಬೇರೆ ಕ್ಲಾಸ್ ಜೊತೆಗೆ ಇನ್ನೊಂದು ಪೇಪರ್ ಉಳಿದಿದೆ. ಅದೊಂದು ಕ್ಲಾಸ್ನ ಕವರ್ ಮಾಡಿದ್ರೆ ನಿಮಗೆ ಕನ್ನಡ 10 ಕ್ವಶನ್ ಪೇಪರ್ ಏನ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಅದನ್ನ ನಾನು ಫುಲ್ಫಿಲ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಈಗ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.